ವೆರಿ ಗುಡ್ ಈವ್ನಿಂಗ್. ಇವತ್ತು ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂದರೆ 2025ನೇ ಸಾಲಿನ SSLC ಪರೀಕ್ಷೆ 3ರ ವಿಜ್ಞಾನ ಏನಪ್ಪ ಅಂದರೆ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಸ್ಕೀಮ್ ಆಫ್ ಇವ್ಯಾಲ್ಯೂಷನ್ ಇದು, ಹೌದಾ? 2025-26ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಇದೊಂದು ರೆಫರೆನ್ಸ್ ಪೇಪರು, ವೆರಿ ಇಂಪಾರ್ಟೆಂಟ್ ಅಂತ ನೆನಪಿನಲ್ಲಿ ಇಟ್ಕೊಂಡ್ಬಿಡ್ರಿ. ಹಾಗಾದರೆ ಭಾಗ ಎ ಭೌತ ವಿಜ್ಞಾನದಿಂದ ಸ್ಟಾರ್ಟ್ ಮಾಡೋಣ. ಮುಖ್ಯ ಪ್ರಶ್ನೆ 1, ಬಹು ಆಯ್ಕೆ ಪ್ರಶ್ನೆಗಳು. ಒಟ್ಟು 3 ಅಂಕದ ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ, ಪ್ರತಿಯೊಂದಕ್ಕೂ 1 ಅಂಕ. ಫಸ್ಟ್ ಕ್ವಶನ್, ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುವ ಬೆರಳು ಹೆಬ್ಬೆರಳು, ತೋರ್ಬೆರಳು, ಮಧ್ಯದ ಬೆರಳು, ಕಿರುಬೆರಳು. ಹೌದಾ? ಇದು ಏನಪ್ಪ ಅಂದರೆ ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುವ ಬೆರಳು ಮಧ್ಯದ ಬೆರಳು. ಯಾವ ಬೆರಳು? ಮಧ್ಯದ ಬೆರಳು. ಪ್ರೇರಿತ ವಿದ್ಯುತ್ ಪ್ರವಾಹ ಅದು ಬಲಗೈ ಇರಲಿ ಎಡಗೈ ಇರಲಿ, ಅದು ಮಧ್ಯದ ಬೆರಳೇ ನೆನ್ಪಿಡ್ರಿ. ಹೌದಾ? ಆಮೇಲೆ ಏನಪ್ಪ ಅಂದರೆ ವಾಹಕದ ಚಲನೆ ಹೆಬ್ಬೆರಳು. ತೋರ್ಬೆರಳು ಏನಪ್ಪ ಅಂದರೆ ಕಾಂತಕ್ಷೇತ್ರ. ಇವು ಏನಪ್ಪ ಅಂದರೆ ನಾನು ಲೈವ್ ಕ್ಲಾಸಲ್ಲಿ ತುಂಬ ಏನಪ್ಪ ಅಂದರೆ ಇವುಗಳನ್ನ ಬಿಡಿಸಿದ್ದೀನಿ, MCQಗಳನ್ನು ಸ್ವಲ್ಪ ನೋಡ್ಕೊಳ್ಳುವಂಥ ಪ್ರಯತ್ನ ಮಾಡಿರಿ. ಹಾಗಾದರೆ ಪ್ರಶ್ನೆ 2, 840 ವ್ಯಾಟ್ನ ಉಪಕರಣವನ್ನು 220 ವೋಲ್ಟ್ ವಿಭವಾಂತರದಲ್ಲಿ ಬಳಸಬೇಕಾದ್ರೆ ಈ ಮಂಡಲದಲ್ಲಿ ಜೋಡಿಸಬೇಕಾದ ಫ್ಯೂಸ್ನ ದರವು ಅಂತ ಕೇಳಿದ್ದಾರೆ. ಹಾಗಾದರೆ R ಏನಪ್ಪ ಅಂದರೆ P ಏನು VI ಬರ್ತದೆ ಸೂತ್ರ. ಹಾಗಾದರೆ ಇಲ್ಲೇನಪ್ಪ ಅಂದರೆ I P VI ಅಂತ ಸೂತ್ರ ಇತ್ತು, ಅದು ಚೇಂಜ್ ಆಗ್ತದೆ. ಏನಪ್ಪ ಅಂದ್ರೆ I P/V ಆಗ್ತದೆ. ಹಾಗಾದ್ರೆ P/V ಮಾಡಿದಾಗ P ಎಷ್ಟಿದೆ? 840 ವ್ಯಾಟ್ ಇದೆ. ಆಮೇಲೆ V ಎಷ್ಟಿದೆ? 220 ವೋಲ್ಟ್ ಇದೆ. ಹೌದಾ? 0 ಏನಿತ್ತು ಕ್ಯಾನ್ಸಲ್ ಆಯಿತು. ಆಮೇಲೆ 22 44 22 ಒಂದಲ್ಲಿ ಸ್ಲೈಟ್ ಮಿಸ್ಟೇಕ್ ಇದೆ. ಇದು ಕ್ವಶನ್ನು 44 88 ಆಗಬೇಕು, 880 ವ್ಯಾಟ್ ಆಗಬೇಕು. ಆನ್ಸರ್ 4th ಏನಪ್ಪ ಅಂದರೆ 4 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಸ್ಲೈಟ್ಲಿ ಮಿಸ್ಟೇಕ್ ಇದೆ ಕ್ವಶನ್ಸ್. ಓಕೆ, ಇರಲಿ. ಥರ್ಡ್ ಒನ್ ಕ್ವಶನ್ ಅವ್ರು ಕೊಟ್ಟಿದ್ದೆ ಆನ್ಸರ್ 4 ಆಂಪಿಯರ್, ಅದೇ ರೈಟ್ ಆನ್ಸರು. ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ. ಹೌದಾ? ಹಸಿರು 50 ಡಿಗ್ರಿ, ನೀಲಿ 50 ಡಿಗ್ರಿ ಆ್ಯಂಗಲಲ್ಲಿ ಏನಪ್ಪ ಅಂದರೆ ಪಟ್ಟಕಕ್ಕೆ ಹಾಯಿಸಲಾಗಿದೆ. ಹಳದಿ 50 ಡಿಗ್ರಿಯಲ್ಲಿ ಹಾಯಿಸಲಾಗಿದೆ. ಹಂಗಾರೆ 3 ಏನಪ್ಪ ಅಂದರೆ PQR ಗಾಜಿನ ತ್ರಿಭುಜ ಪಾದಪಟ್ಟಕಗಳಿದ್ದಾವೆ ಅಥವಾ ಅಶ್ರಗಳಿದ್ದಾವೆ. ಇಲ್ಲಿ ನೀವು ತೆಗೆದುಕೊಳ್ಳಬಹುದಾದ ಸರಿಯಾದ ತೀರ್ಮಾನವೆಂದರೆ ದಿಕ್ಪಲ್ಲಟ ಕೋನವು Qನಲ್ಲಿ ಗರಿಷ್ಠವಾಗುವುದು, Pನಲ್ಲಿ ಕನಿಷ್ಠವಾಗುವುದು, P ಎಲ್ಲಿ Qಗಿಂತ ಹೆಚ್ಚಾಗುವುದು, R ಅಲ್ಲಿ Qಗಿಂತ ಹೆಚ್ಚಾಗುವುದು. ಹಾಗಾದರೆ Q ಅಲ್ಲಿ ಗರಿಷ್ಠವಾಗುವುದು. ಆಪ್ಷನ್ ಎ, Qನಲ್ಲಿ ಗರಿಷ್ಠವಾಗುವುದು. ಯಾಕಂದರೆ Qನಲ್ಲಿ ಗರಿಷ್ಠ ಯಾಕಪ್ಪ ಅಂದರೆ ನೀಲಿ ಬೆಳಕನ್ನು ಹಾಯಿಸಿದ್ದೀವಿ. ನೀಲಿ ಬೆಳಕು ನೋಡ್ರಿ, ವಿಬ್ ಗೈರಲ್ಲಿ, ಹೌದಾ? ವಿಬ್ ಗೈರಲ್ಲಿ ಅತ್ಯಂತ ಹೆಚ್ಚು ಬಾಗಿದ್ದು ವೈಲೆಟ್ಟು, ಇಂಡಿಗೋ ಆದ ನಂತರ ಬ್ಲೂ ಬರ್ತದೆ. ಹಾಗಾದ್ರೆ ಬ್ಲೂ ನಂತರ ಏನು ಗ್ರೀನ್ ಮತ್ತು ಯೆಲ್ಲೋಗಳು ಬರ್ತಾವೆ. ಹಾಗಾದ್ರೆ Q ಆನ್ಸರ್ ರೈಟ್ ಆಗ್ತದೆ ಇದಕ್ಕೆ. ಹೌದಾ? Q ಅಂದರೆ ಏನು? ಆಪ್ಷನ್ ಎ, Qನಲ್ಲಿ ಗರಿಷ್ಠವಾಗಿರುವುದು. ಇನ್ನು ಕ್ವಶನ್ ಮೇನ್ ನಂಬರ್ 2, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 1 ಅಂಕದ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. 2 ಅಂಕಕ್ಕೆ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಬದಲಾಯಿಸಬಹುದಾದ ರೋಧ, ಅದನ್ನು ರಿಯೋಸ್ಟ್ಯಾಟ್ ಅಂತ ಕರಿತೀವಿ, ತೋರಿಸ್ರಿ ಅಂತ ಹೇಳಿದರೆ. ಈ ಹಿಂದಿನ ಎಕ್ಸಾಮ್ಗಳಲ್ಲಿ ಬಹಳಷ್ಟು ಸಲ ಏನು ಮಾಡಿದೆ ಅಂದರೆ ಈ ಕ್ವಶನ್ ಬಂದಿದೆ ಈಗಲೂ. ಹೌದು? ಇದನ್ನಾದರೂ ಬಿಡಿಸ್ಬೋದು, ಇದನ್ನಾದರೂ ಬಿಡಿಸ್ಬೋದು. ವೆರಿ ಸಿಂಪಲ್ ಇದೆ. ಪ್ರಶ್ನೆ 5, ವಾತಾವರಣದಲ್ಲಿರುವ A ಮತ್ತು B ಎಂಬ 2 ವಿಧದ ಕಣಗಳಲ್ಲಿ A ಕಣಗಳು ಪ್ರಮುಖವಾಗಿ ನೀಲಿ ಬೆಳಕನ್ನು ಮತ್ತು B ಕಣಗಳು ಪ್ರಮುಖವಾಗಿ ಕೆಂಪು ಬೆಳಕನ್ನು ಚದುರಿಸುತ್ತವೆ. ಇವುಗಳಲ್ಲಿ ಯಾವ ವಿಧದ ಕಣಗಳ ಗಾತ್ರ ಹೆಚ್ಚು? ಹೌದಾ? B ಕಣಗಳು. ಯಾಕಂದರೆ ಕಣಗಳ ಗಾತ್ರ ದಪ್ಪ ಆದಂಗೆ ಕೆಂಪು ಬೆಳಕು ಚದುರ್ತದೆ. ಯಾವ ಬೆಳಕು ಚದುರ್ತದೆ? ಕೆಂಪು. ಆಮೇಲೆ ಕಣಗಳ ಗಾತ್ರ ಎಷ್ಟು ಚಿಕ್ಕದಿರ್ತದೆ ಅಷ್ಟು ನೀಲಿ ಬೆಳಕು ಚದುರ್ತದೆ. ನೆನಪಿರಲಿ ಇದು. ಯಾಕಂದರೆ ಏನಪ್ಪ ಅಂದರೆ ಆಕಾಶ ನೀಲಿಯಾಗಿ ಕಾಣಲಿಕ್ಕೆ ಮತ್ತು ಕೆಂಪಾಗಿ ಕಾಣಿಸ್ಲಿಕ್ಕೆ ಆ ಬೆಳಕು ಚದುರುವಂಥ ಕಣಗಳ ಗಾತ್ರನೂ ಮುಖ್ಯ ಪಾತ್ರ ಅಲ್ಲಿ. ಬೆಳಕು ಎಷ್ಟು ದೂರದಿಂದ ಚಲಿಸ್ತಾ ಇದೆ ಅನ್ನೋದು ಮುಖ್ಯ ಪಾತ್ರ ಆಗ್ತದೆ. ಹತ್ತಿರದಿಂದ ಚಲಿಸ್ತಾ ಇದೆಯೋ, ದೂರದಿಂದ ಚಲಿಸ್ತಾ ಇದೆಯೋ. ಆಮೇಲೆ ಆ ಬೆಳಕನ್ನು ಚದುರಿಸುವಂಥ ಕಣಗಳ ಗಾತ್ರ
ಚಿಕ್ಕ ಕಣಗಳಾದರೆ ನೀಲಿ ಬೆಳಕನ್ನು ಚದುರಿಸ್ತಾವೆ, ದಪ್ಪ ಕಣಗಳಾದರೆ ಕೆಂಪು ಬೆಳಕನ್ನು ಚದುರಿಸ್ತಾವೆ. ಕ್ವಶನ್ ಮೇನ್ ನಂಬರ್ 3, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 2 ಅಂಕದ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಟ್ಟು 4 ಅಂಕಕ್ಕೆ. ಪ್ರಶ್ನೆ 6, ಕಾಂತೀಯ ಬಲರೇಖೆಗಳ ಯಾವುದಾದರೂ 4 ಗುಣಲಕ್ಷಣಗಳನ್ನು ಬರೀರಿ ಅಂತ ಹೇಳಿದ್ದಾರೆ. ಕಾಂತೀಯ ಬಲರೇಖೆಗಳ ದಿಕ್ಕು ಮತ್ತು ಪರಿಮಾಣ ಎರಡನ್ನೂ ಹೊಂದಿವೆ. ಕಾಂತದ ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಆವೃತ್ತ ಜಾಲಗಳಾಗಿವೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಿರುವಲ್ಲಿ ಕಾಂತಕ್ಷೇತ್ರವು ಪ್ರಬಲವಾಗಿರುತ್ತದೆ. ಪ್ರಬಲ ಕಾಂತವಿದ್ದಲ್ಲಿ ಬಲರೇಖೆಗಳ ದಟ್ಟಣೆ ಹೆಚ್ಚಿರುತ್ತದೆ. ಇವೆಲ್ಲ ಕಾಂತೀಯ ಬಲರೇಖೆಗಳ ಲಕ್ಷಣಗಳು. ಪ್ರಶ್ನೆ 7, ಗೃಹ ವಿದ್ಯುತ್ ಮಂಡಲದಲ್ಲಿ ಭೂಸಂಪರ್ಕ ತಂತಿಯ ಕಾರ್ಯವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಭೂಸಂಪರ್ಕ ತಂತಿಯನ್ನು ಭೂಮಿಯಲ್ಲಿ ಹೂಳಲಾದ ಲೋಹದ ತಟ್ಟೆಗೆ ಜೋಡಿಸಿರುತ್ತಾರೆ. ವಿದ್ಯುತ್ ಉಪಕರಣಗಳ ಲೋಹದ ಮೇಲ್ಮೈಗೆ ಭೂಸಂಪರ್ಕ ತಂತಿಯನ್ನು ಜೋಡಿಸಿರ್ತಾರೆ. ಇದು ಕಡಿಮೆ ರೋಧ ಇರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡ್ತದೆ. ಆಮೇಲೆ ಅಷ್ಟೇ ಅಲ್ಲ, ವಿದ್ಯುತ್ ಸೋರಿಕೆಯಾದಾಗ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸಿ ವಿದ್ಯುತ್ ಅಪಘಾತವನ್ನು ತಡೆಯುತ್ತದೆ. ವಿದ್ಯುತ್ ಸೋರಿಕೆಯಾದಾಗ ವಿದ್ಯುತ್ ಭೂಮಿಗೆ ಪ್ರವಹಿಸಿ ವಿದ್ಯುತ್ ಅಪಘಾತ ಉಂಟಾಗೋದನ್ನು ತಡೀತದೆ. ಇದೇ ಪ್ರಶ್ನೆಗೆ 2 ಅಂಕಕ್ಕೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂದ್ರೆ, ಸೊಲೆನಾಯ್ಡ್ನಲ್ಲಿ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಿದಾಗ ಏನಾಗುತ್ತದೆ? ಆಪ್ಷನ್ ಎ ಇದೆ. ಇದು ಕ್ವಶನ್ ಎ ಇದೆ. ಕ್ವಶನ್ ಬಿ ಏನಿದೆಪ್ಪ ಅಂದರೆ, ವಿದ್ಯುತ್ ಪ್ರವಾಹವಿರುವ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಇರಿಸುವ ಮೆದು ಕಬ್ಬಿಣದ ದಂಡವು ಏನಾಗುತ್ತದೆ ಅಂತ ಕೇಳಿದ್ದಾರೆ. ಹಾಗಾದರೆ ಉತ್ತರ ಎ, ಕಾಂತಕ್ಷೇತ್ರವು ಪ್ರಬಲವಾಗುತ್ತದೆ. ಬಿ, ಮೆದು ಕಬ್ಬಿಣದ ದಂಡವು ವಿದ್ಯುತ್ ಕಾಂತವಾಗುತ್ತದೆ. ಮುಖ್ಯ ಪ್ರಶ್ನೆ 4, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 3 ಅಂಕದ ಒಟ್ಟು 3 ಪ್ರಶ್ನೆಗಳನ್ನು 9 ಅಂಕಕ್ಕೆ ಕೇಳಿದ್ದಾರೆ. 8ನೇ ಪ್ರಶ್ನೆ, ಸಮೀಪ ದೃಷ್ಟಿ ಮಯೋಫಿಯಾ ಎಂದರೇನು? ಈ ದೋಷಕ್ಕೆ ಯಾವುದಾದ್ರೂ 2 ಕಾರಣಗಳನ್ನು ಬರೀರಿ. ಕಣ್ಣಿನ ಈ ದೋಷವನ್ನು ಹೇಗೆ ಸರಿಪಡಿಸ್ಬೋದು? ಎಕ್ಸಾಮ್ಗಿಂತ ಮುಂಚೆ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಂಥವೇನಪ್ಪ ಅಂದರೆ ಪಾಸಿಂಗ್ ಪ್ಯಾಕೇಜಲ್ಲಿ ಈ ಕ್ವಶನ್ಸನ್ನು ಡಿಸ್ಕಸ್ ಮಾಡಿರ್ತೀವಿ, ಹೌದಾ? ಮಯೋಫಿಯಾದಲ್ಲಿ ಅಥವಾ ಹೈಪರ್ಮೆಟ್ರೋಫಿಯಾದಲ್ಲಿ ಅಥವಾ ಅಸ್ಟಿಗ್ಮ್ಯಾಟಿಸಮ್ ಅಸಮದೃಷ್ಟಿ ದೋಷ, ಇವೇನು 4 ದೃಷ್ಟಿದೋಷಗಳಿದಾವಲ್ಲ, ಇದರಲ್ಲಿ 2 ಅಂಕ ಅಥವಾ 3 ಅಂಕಕ್ಕೆ ಒಂದು ಪ್ರಶ್ನೆ ಡೆಫಿನೆಟ್ ಆಗಿ ಬರ್ತದೆ ಅಂತ ಪಾಸಿಂಗ್ ಪ್ಯಾಕೇಜ್ ಹೇಳಬೇಕಾದ್ರೆ ಹೇಳಿದ್ದೆ. ಎಷ್ಟು ಜನ ಅದನ್ನು ಫಾಲೋ ಮಾಡಿಕೊಂಡು ಏನಪ್ಪ ಅಂದರೆ ಅನುಸರಿಸಿದ್ದೀರಾ, ಅವರು ಎಕ್ಸಾಮ್ 2 ಎಕ್ಸಾಮ್ 3 ಬರೆಯುವಂಥ ಅವಶ್ಯಕತೆನೇ ಬೀಳ್ತಾ ಇರಲ್ಲ. ಯಾರು ಆ ಪಾಸಿಂಗ್ ಪ್ಯಾಕೇಜ್ನಲ್ಲಿ ಹೇಳಿದಂಥ ಕೀ ಪಾಯಿಂಟ್ಸನ್ನು ನೀವು ನೆನ್ಪಿಟ್ಕೊಂಡಿಲ್ಲ ಅಂಥವ್ರು ಎಕ್ಸಾಮ್ 2 ಮತ್ತು ಎಕ್ಸಾಮ್ 3 ಬರೆದಿದ್ದೀರಾ. ಹಾಗಾದರೆ ನೋಡಿರಿ, ಸಮೀಪ ದೃಷ್ಟಿದೋಷ, ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತಿದ್ದು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗದಂಥ ಕಣ್ಣಿನ ದೋಷವನ್ನು ಸಮೀಪ ದೃಷ್ಟಿದೋಷ ಅಂತ ಕರಿತೀವಿ. ಇನ್ನು ಕಾರಣಗಳೇನಪ್ಪ ಅಂದರೆ, ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗುವುದು, ಕಣ್ಣಿನ ಗುಡ್ಡೆ ಉದ್ದವಾಗುವುದು, ದೂರದ ವಸ್ತುವಿನ ಪ್ರತಿಬಿಂಬವು ರೆಟಿನಾದ ಮುಂಭಾಗದಲ್ಲಿ ಉಂಟಾಗ್ತದೆ. ಹಾಗಾದರೆ ಇದನ್ನು ಹೆಂಗೆ ಸರಿಪಡಿಸ್ಬೋದು? ಸೂಕ್ತ ಸಾಮರ್ಥ್ಯದ ನಿಮ್ನ ಮಸೂರವನ್ನು ಬಳಸೋದ್ರ ಮೂಲಕ ಸಮೀಪ ದೃಷ್ಟಿದೋಷವನ್ನು ಸರಿಪಡಿಸ್ಬೋದು. ಪ್ರಶ್ನೆ 9, ಪೀನ ಮಸೂರದ ಮುಂದೆ 2f1 ನಿಂದ ಆಚೆಗೆ ಒಂದು ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ. F1 ಏನಪ್ಪ ಅಂದರೆ ಮಸೂರದ ಪ್ರಧಾನ ಸಂಗಮ. ಹಾಗಾದರೆ ವಸ್ತುವೊಂದನ್ನು ಪೀನ ಮಸೂರದ 2f1 ನಿಂದ ಆಚೆಗೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬ ರೇಖಾಚಿತ್ರ. ನೋಡ್ರಿ, ರೇಖಾಚಿತ್ರಗಳನ್ನು ಬಿಡಿಸೋದನ್ನು ನಾನು ಲೈವ್ ಕ್ಲಾಸ್ಗಳಲ್ಲಿ ತುಂಬ ನೀಟಾಗಿ ಹೇಳಿದ್ದೀನಿ. ಮ್ಯಾಕ್ಸಿಮಮ್ ಡೌಟ್ ಕ್ಲಿಯರ್ ಆಗಿರ್ತದೆ. ಎಲ್ಲಿ ವಸ್ತುವನ್ನು ಇಟ್ಟಾಗ ಏನಾಗ್ತದೆ ಅನ್ನೋದನ್ನು ಅವು ಲೈವ್ ಕ್ಲಾಸ್ ಯಾರು ನೋಡಿರ್ತೀರೋ ಅವ್ರಿಗೆ ಗುರುತಿರ್ತದೆ. ಬೇಕಾದರೆ ಪ್ಲೇಲಿಸ್ಟ್ಗೆ ಹೋಗಿ ಇನ್ನೂ ಕೂಡ ನೋಡ್ಕೊಳ್ಬೋದು. ಪ್ರಧಾನ ಅಕ್ಷ ಮತ್ತು ಮಸೂರದ ರಚನೆ, ಹೌದಾ? ಆಮೇಲೆ F1 2f1 F2 2f2ಗಳನ್ನು ಗುರುತಿಸೋದು, ಇದಕ್ಕೆ ಅರ್ಧ ಅಂಕ. ಪ್ರಧಾನ ಅಕ್ಷಕ್ಕೆ ಅರ್ಧ ಅಂಕ, ಮಸೂರದ ರಚನೆಗೆ ಅರ್ಧ ಅಂಕ, ಟೋಟಲ್ 2 ಅಂಕ ಆಯಿತು. ವಸ್ತುವನ್ನು ಸರಿಯಾದ ಸ್ಥಾನದಲ್ಲಿ ಅವ್ರು ಎಲ್ಲಿ ಹೇಳಿದರು 2f1ಇಂದ ಆಚೆಗೆ ಅಂತ ಹೇಳಿದ್ರು, ಅಲ್ಲಿ ಇಟ್ಟಿದ್ದೀವಿ. ಇನ್ನು ಕಿರಣಗಳ ಸಹಾಯದಿಂದ ಪ್ರತಿಬಿಂಬ ಪಡೆಯೋದು, ಹೌದಾ? ಯಾವಾಗ ವಸ್ತು 2f1ಇಂದ ಆಚೆಗೆ ಇರ್ತದೆ ಆವಾಗ ಪ್ರತಿಬಿಂಬ 2f2 ಅಂತೇನು ಬರ್ತಲ್ಲ ಅದರ ಒಳಗಡೆ ಉಂಟಾಗ್ತದೆ. ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕ ಪ್ರತಿಬಿಂಬ ಇರ್ತದೆ, ತಲೆ ಕೆಳಗಾದ ಪ್ರತಿಬಿಂಬ ಇರ್ತದೆ. ವಸ್ತುವಿನಿಗಿಂತ ಚಿಕ್ಕ ಪ್ರತಿಬಿಂಬ ಇರ್ತದೆ, ತಲೆ ಕೆಳಗಾದ ಪ್ರತಿಬಿಂಬ ಇರ್ತದೆ. ಪ್ರತಿಬಿಂಬದ ಸ್ಥಾನ ಎಲ್ಪ ಅಂದರೆ ವಸ್ತುವನ್ನು 2f1ನಿಂದ ಆಚೆಗಿಟ್ಟಾಗ F2 ಮತ್ತು 2f2ಗಳ ಮಧ್ಯೆ. ಇನ್ನು ಪ್ರಶ್ನೆ 10, ಉದ್ದ L ಮತ್ತು ಅಡ್ಡ ಕೊಯ್ತದ ವಿಸ್ತೀರ್ಣ A ಇರುವ ಒಂದು ವಾಹಕದ ತಂತಿಯ ರೋಧವು 2 ಓಮ್ ಆಗಿದೆ. ಅದೇ ವಸ್ತುವಿನ ಇನ್ನೊಂದು ವಾಹಕದ ತಂತಿಯ ಉದ್ದ 2L ಹಾಗೂ ಅಡ್ಡ ಕೊಯ್ತದ ವಿಸ್ತೀರ್ಣ A/2 ಆದರೆ ಅದರ ರೋಧ ಎಷ್ಟು? ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಿರುವಂಥ ಲೆಕ್ಕವನ್ನೇ ಆ್ಯಸ್ ಇಟ್ ಈಸ್ ಎತ್ತು ಕೊಟ್ಬಿಟ್ಟಿದ್ದಾರೆ. ಹಂಗಾರೆ ರೋಧ R = ρ L/A ಆಗ್ತದೆ.
ಮೊದಲನೇ ತಂತಿ R1 = ρl/a = 2 ಆಂಪಿಯರ್. ಎರಡನೇ ತಂತಿ 2l ಅಡ್ಡಕೊಯ್ತದ ವಿಸ್ತೀರ್ಣ a/2 ಅಂತಿದೆ. ಆದ್ದರಿಂದ R2 = ρ × 2l /a/2. ಹಾಗಾದ್ರೆ ಡಿನಾಮಿನೇಟರಲ್ಲಿರುವಂಥ a/2 ಮೇಲೆ ಹೋದಾಗ ಇಂಟು ಆಗ್ತದೆ, 2 × 2 ρl ಆಗ್ತದೆ. ಆಮೇಲೆ ಡಿವೈಡೆಡ್ ಬೈ ಎ ಅಂದರೆ ಅಡ್ಡಕೊಯ್ತದ ವಿಸ್ತೀರ್ಣ. ಹಾಗಾದ್ರೆ R2 = 2 2 4 ρl/a ಆಯಿತು. ಹಾಗಾದ್ರೆ R2 ಎಷ್ಟಿತ್ತು? 4R1 ಇತ್ತು. ಹಾಗಾದ್ರೆ R2 = 4 × 2 ಹಾಗಾದ್ರೆ R2 = 8 Ω. R2 = 8 Ω. ಮುಖ್ಯ ಪ್ರಶ್ನೆ 5, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 11A, ಜೌಲನ್ನ ಉಷ್ಣೋತ್ಪಾದನಾ ಪರಿಣಾಮದ ನಿಯಮವನ್ನು ನಿರೂಪಿಸಿ ಅದರ ಗಣಿತೀಯ ರೂಪ ಬರೆಯಿರಿ. ನಿಮಗೆ ಇದನ್ನು ಏನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. 2 ಅಥವಾ 3 ಎಕ್ಸಾಮ್ಗಳಲ್ಲಿ ಒಂದು ಟೈಮ್ ಈ ಕ್ವಶನ್ ಫಿಕ್ಸ್ ಇರ್ತದೆ ಅಂತ. ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ 20 ಕ್ವಶನ್ ಪೇಪರ್ ಹಿಂದಿನ ಆ್ಯನ್ಯುವಲ್ ಎಕ್ಸಾಮ್ಸ್ದು ಮಿನಿಮಮ್ ಒಂದು 10ರಿಂದ 15 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕಾದ್ರೆ ಯಾವ್ದು ಇಂಪಾರ್ಟೆಂಟ್ ಇದೆ ಇದನ್ನು ಬಿಡಬೇಡ್ರಿ ಅಂತ ಹೇಳಿದ್ದೀನಿ. ಅದನ್ನು ಯಾರು ಮಾಡಿದ್ದೀರಾ ಅವ್ರ ಪರೀಕ್ಷೆ 2 ಪರೀಕ್ಷೆ 3 ಬರೆಯುವಂಥ ಪ್ರಮೇಯನೇ ಬಂದಿಲ್ಲ. ಆದರೆ ಅವಾಗ ಯಾರು ಅಸಡ್ಡೆ ತೋರಿಸಿದ್ದೀರಾ ಅವರೆಲ್ಲ ಸೈನ್ಸಲ್ಲಿ ಕಡಿಮೆ ಸ್ಕೋರ್ ಮಾಡಿದ್ದೀರಾ. ಹಾಗಾದ್ರೆ ಪ್ರಶ್ನೆ 11A, ಜೌಲನ್ನ ಉಷ್ಣೋತ್ಪಾದನಾ ಪರಿಣಾಮದ ನಿಯಮವನ್ನು ನಿರೂಪಿಸಿ ಅದರ ಗಣಿತೀಯ ರೂಪ ಬರೆಯಿರಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ಉತ್ತರ ನೋಡೋಣ. ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು H = I²RT ಅಂತ ಒಂದು ಫಾರ್ಮುಲಾ ಬರ್ತದೆ. ಅದಕ್ಕೆ ತಕ್ಕಂತೆ ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧದ ಮೂಲಕ ಹರಿಯುತ್ತಿರುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರ್ತದೆ. H = I²RTಯನ್ನು ಏನಪ್ಪ ಅಂದರೆ ಶಬ್ದದ ರೂಪದಲ್ಲಿ ಮಂಡಿಸಿದ್ದೀವಿ. ಇನ್ನು B ಏನು ಕೇಳಿದ್ದಾರೆ ನೋಡೋಣ. ವಿದ್ಯುತ್ ಮಂಡಲದಲ್ಲಿ ರೋಧಕಗಳ ಸರಣಿ ಜೋಡಣೆಗೂ ಮತ್ತು ರೋಧಕಗಳ ಸಮಾಂತರ ಜೋಡಣೆಗೂ ಇರುವ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ಹೌದಾ? ಹಾಗಾದ್ರೆ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ ನೋಡ್ರಿ, ಇದನ್ನು ನಾನು ಪಾಸಿಂಗ್ ಪ್ಯಾಕೇಜಲ್ಲೂ ಡಿಸ್ಕಸ್ ಮಾಡಿದ್ದೀನಿ. ಸರಣಿ ಜೋಡಣೆ ಸಂಯೋಜನೆಯ ಒಟ್ಟು ರೋಧವು ಅದರ ಘಟಕ ರೋಧಗಳಿಗಿಂತ ಹೆಚ್ಚಾಗಿರುತ್ತದೆ. ಸಮಾಂತರ ಜೋಡಣೆ ಸಂಯೋಜನೆಯ ಒಟ್ಟು ರೋಧವು ಅದರ ಘಟಕ ರೋಧಗಳಿಗಿಂತ ಕಡಿಮೆ ಇರುತ್ತದೆ. ಇನ್ನು ಸರಣಿ ಜೋಡಣೆ ಪ್ರತಿ ರೋಧಕದಲ್ಲಿ ಸಮನಾದ ವಿದ್ಯುತ್ ಪ್ರವಾಹ ಇರ್ತದೆ. ಸಮಾಂತರ ಜೋಡಣೆಯಲ್ಲಿ ಒಟ್ಟು ವಿದ್ಯುತ್ ಪ್ರವಾಹವು ಘಟಕ ರೋಧಕಗಳಲ್ಲಿ ವಿಭಜನೆಗೊಳ್ಳುತ್ತದೆ. ಇನ್ನು ಸರಣಿ ಜೋಡಣೆ ರೋಧಕಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಾರವು. ಸಮಾಂತರ ಜೋಡಣೆಯಲ್ಲಿ ರೋಧಕಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ. ಸರಣಿ ಜೋಡಣೆಯಲ್ಲಿ ಪ್ರತಿ ರೋಧಕದ ತುದಿಗಳ ನಡುವಿನ ವಿಭವಾಂತರ ಬೇರೆ ಬೇರೆಯಾಗಿರ್ತದೆ. ಸಮಾಂತರ ಜೋಡಣೆಯಲ್ಲಿ ರೋಧಕಗಳ ತುದಿಗಳ ನಡುವಿನ ವಿಭವಾಂತರ ಸಮನಾಗಿರುತ್ತದೆ. ಹೌದಾ? ಯಾವುದಾದ್ರೂ 2 ಜೊತೆ ವ್ಯತ್ಯಾಸಗಳನ್ನು ಬರೆದ್ರೆ 4 ಅಂಕ. ಇನ್ನು ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಅಂತ ಕೇಳಿದರೆ ಆ ಪ್ರಶ್ನೆಯನ್ನು ನೋಡ್ಬಿಡೋಣ, ಅದರ ಉತ್ತರವನ್ನು ನೋಡೋಣ. ಏನಪ್ಪ ಅಂದರೆ ಅಥವಾ ಪ್ರಶ್ನೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಕಾರಣ ಕೊಡಿಯಲ್ಲಿ ಮೊದಲನೇದು ವಿದ್ಯುತ್ ದೀಪದ ತಂತುವಾಗಿ ಟಂಗ್ಸ್ಟನನ್ನು ಬಳಸುತ್ತಾರೆ. ಎರಡನೇದು ವಿದ್ಯುತ್ ತಂತು ದೀಪಗಳಲ್ಲಿ ಸಾಮಾನ್ಯವಾಗಿ ನೈಟ್ರೋಜನ್ ಇಲ್ಲವನ್ನು ತುಂಬುತ್ತಾರೆ. ಹೌದಾ? ಹಾಗಾದ್ರೆ ಟಂಗ್ಸ್ಟನ್ ಯಾಕೆ ಬಳಸ್ತಾರೆ, ನೈಟ್ರೋಜನ್ ಯಾಕೆ ತುಂಬ್ತಾರ ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದರೆ ಎ ಕಾರಣ ಕೊಡಿ ಏನಪ್ಪ ಅಂದರೆ ದ್ರವಣ ಬಿಂದು ಹೆಚ್ಚು ಟಂಗ್ಸ್ಟನ್ದು, ರೋಧಶೀಲತೆ ಹೆಚ್ಚು, ಅದಕ್ಕೆ ವಿದ್ಯುತ್ ತಂತು ದೀಪಗಳು ಏನಿರ್ತಾವೋ ಅವುಗಳಲ್ಲಿ ಟಂಗ್ಸ್ಟನ್ನ ಬಳಸ್ತಾರೆ. ಇನ್ನು ಬಲ್ಬ್ಗಳಲ್ಲಿ ನೈಟ್ರೋಜನ್ ತುಂಬಲಿಕ್ಕೆ ಕಾರಣ ಏನಪ್ಪ ಅಂದರೆ ಅದು ಕಡಿಮೆ ಕ್ರಿಯಾಶೀಲ, ತಂತುವಿನ ಬಾಳಿಕೆಯನ್ನು ಹೆಚ್ಚಿಸ್ತದೆ, ತಂತು ಹಾಳಾಗದಂತೆ ಕಾಪಾಡ್ತದೆ. ಇನ್ನು ಇದೇ ಪ್ರಶ್ನೆಯಲ್ಲಿ ಇದು 2 ಅಂಕಕ್ಕಾಯಿತು. ಬಿ ಪ್ರಶ್ನೆ ಏನೊಂದು ಕೇಳಿದ್ದಾರೆ. ಆ ಬಿ ಪ್ರಶ್ನೆ ಏನಿದೆ, ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳ ಉಪಯೋಗವನ್ನು ಬರೆಯಿರಿ, ಇವುಗಳು ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕಿಸುತ್ತಾರೆ. ನೋಡ್ರಿ ಏನಪ್ಪ ಅಂದರೆ 2025 ಪ್ರಿಪ್ರೇಟ್ರಿಯಿಂದ ಹಿಡಿದು 4 ಎಕ್ಸಾಮು. ಯಾವ್ಯಾವ 4 ಎಕ್ಸಾಮು? ಪ್ರಿಪ್ರೇಟ್ರಿ ಆದ ನಂತರ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3, ಹೆಚ್ಚು ಕಡಿಮೆ ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ಈ ಪ್ರಶ್ನೆ ಇದ್ದೇ ಇದೆ. ಹಾಗಾದರೆ ಇದ್ರ ಉತ್ತರ ನೋಡೋಣ. ಅಮ್ಮೀಟರನ್ನು ವಿದ್ಯುತ್ ಪ್ರವಾಹ ಅಳೆಯಲು ಬಳಸುತ್ತಾರೆ. ವೋಲ್ಟ್ ಮೀಟರನ್ನು ವಿಭವಾಂತರ ಅಳೆಯಲು ಬಳಸುತ್ತಾರೆ. ಅಮ್ಮೀಟರನ್ನು ರೋಧಕದಿಂದ ಸರಣಿ ಕ್ರಮದಲ್ಲಿ ಜೋಡಿಸುತ್ತಾರೆ. ವೋಲ್ಟ್ ಮೀಟರನ್ನು ರೋಧಕಕ್ಕೆ ಸಮಾಂತರ ಕ್ರಮದಲ್ಲಿ ಜೋಡಿಸುತ್ತಾರೆ. ಮುಖ್ಯ ಪ್ರಶ್ನೆ 6, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 5 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ. 12A, ನಿಮ್ನ ದರ್ಪಣದ ಯಾವುದಾದ್ರೂ 4 ಉಪಯೋಗಗಳನ್ನು ಬರೀರಿ ಅಂತ ಕೇಳಿದ್ದಾರೆ.
ಹಾಗಾದರೆ ನಿಮ್ನ ದರ್ಪಣದ ಯಾವುದಾದ್ರೂ 4 ಉಪಯೋಗಗಳು ಏನಪ್ಪ ಅಂದರೆ ಟಾರ್ಚ್ಗಳಲ್ಲಿ ಬಳಸ್ತಾರೆ, ತಪಾಸಣಾ ದೀಪಗಳಲ್ಲಿ ಬಳಸ್ತಾರೆ, ವಾಹನದ ಮುಂಭಾಗದ ದೀಪಗಳಲ್ಲಿ ಸಮಾಂತರ ಕಿರಣ ಪುಂಜವನ್ನು ಪಡೀಲಿಕ್ಕೆ ಬಳಸ್ತಾರೆ, ಕ್ಷೌರ ಅಂಗಡಿಗಳಲ್ಲಿ ತಲೆಯ ಹಿಂಬದಿಯನ್ನು ನೋಡಲಿಕ್ಕೆ, ದಂತವೈದ್ಯರು ಹಲ್ಲಿನ ಹುಳುಕುಗಳ ದೊಡ್ಡ ಪ್ರತಿಬಿಂಬವನ್ನು ಪಡೀಲಿಕ್ಕೆ ಬಳಸ್ತಾರೆ, ಸೌರ ಕುಲುಮೆಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲಿಕ್ಕೆ ಬಳಸ್ತಾರೆ. ಇನ್ನು ಬಿ, ವರ್ಧನೆ ಎಂದರೇನು? ಪ್ರತಿಬಿಂಬವೊಂದರ ವರ್ಧನೆಯ ಬೆಲೆಯು +3.0 ಆಗಿದ್ದರೆ ಪ್ರತಿಬಿಂಬದ ಗಾತ್ರ ಮತ್ತು ಸ್ವಭಾವ ಬರೀರಿ ಅಂತ ಕೇಳಿದ್ದಾರೆ. ಹಾಗಾದರೆ ಬಿ, ವಸ್ತುವಿನ ಗಾತ್ರಕ್ಕೆ ಹೋಲಿಸಿದಂತೆ ಸಾಪೇಕ್ಷವಾಗಿ ಹೆಚ್ಚಳವಾಗುವ ಪ್ರತಿಬಿಂಬದ ಗಾತ್ರವೇ ವರ್ಧನೆ. ವಸ್ತುವಿನ ಗಾತ್ರಕ್ಕೂ ಮತ್ತು ಪ್ರತಿಬಿಂಬದ ಗಾತ್ರಕ್ಕೂ ಇರುವಂಥ ನಿಷ್ಪತ್ತಿನೇ ವರ್ಧನೆ ಅಂತ ಹೇಳ್ಬೋದು. ಹಾಗಾದರೆ ಪ್ರತಿಬಿಂಬದ ಗಾತ್ರ ಅಥವಾ ವಸ್ತುವಿನ ಎತ್ತರದ ಅನುಪಾತ, ವಸ್ತು ದೂರ ಮತ್ತು ಬಿಂಬ ದೂರಗಳ ಅನುಪಾತ, ಇವೆಲ್ಲ ಏನಪ್ಪ ಅಂದರೆ ವರ್ಧನೆಗೆ ಸಂಬಂಧಿಸಿದಂಥ 3 ಡೆಫಿನೇಷನ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಉಂಟಾದ +3 ಅಂದ್ರೇನು? ಮಿಥ್ಯ ಪ್ರತಿಬಿಂಬ, ನೇರ ಪ್ರತಿಬಿಂಬ. ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕಿಂತ ಎತ್ತರಕ್ಕಿಂತ 3 ಪಟ್ಟು ದೊಡ್ಡದಾಗಿದೆ. ಎತ್ತರಕ್ಕಿಂತ ಎಷ್ಟು? 3 ಪಟ್ಟು ದೊಡ್ಡದಾಗಿದೆ. ಹಾಗಾದರೆ ಇಲ್ಲಿವರೆಗೂ ನಾವು ಏನು ಮಾಡಿದ್ವಿಪ್ಪ ಅಂದರೆ 2025ನೇ ಸಾಲಿನ ಪರೀಕ್ಷೆ 3ರ ವಿಜ್ಞಾನ ವಿಭಾಗದ ಸೆಕ್ಷನ್ ಎ ಭೌತಶಾಸ್ತ್ರ ವಿಭಾಗವನ್ನು ಅಧ್ಯಯನ ಮಾಡಿದ್ವಿ. ಕ್ವಶನ್ ಪೇಪರ್ ಡೆಡ್ ಈಸಿ ಇದೆ. ಕ್ವಶನ್ ಪೇಪರ್ ಪರೀಕ್ಷೆ 1ಕ್ಕೆ ಹೋಲಿಸಿದ್ರೆ ತುಂಬಾ ಈಸಿ ಇದೆ, ಪ್ರಿಪ್ರೇಟರಿಗೆ ಹೋಲಿಸಿದ್ರೆ ತುಂಬ ಈಸಿ ಇದೆ. ಗ್ಯಾರಂಟಿಡ್ ಕ್ವಶನ್ಸನ್ನೇ ಹೆಚ್ಚು ಕೇಳಿದ್ದಾರೆ. ಜಸ್ಟ್ ಏನಪ್ಪ ಅಂದರೆ ಎಲ್ಲರೂ ಪಾಸ್ ಆಗಲಿ ಅಂಥೇಳಿ. ಹೌದಾ? ಆದಷ್ಟು 2025-26ನೇ ಸಾಲಿನ ವಿದ್ಯಾರ್ಥಿಗಳು ಈ ಪ್ರಶ್ನೆ ಪತ್ರಿಕೆಯನ್ನು ರೆಫರ್ ಮಾಡಿಕೊಂಡು ನಿಮ್ಮ ಸ್ಕೋರನ್ನು ಹೆಚ್ಚಿಸ್ಕೊಡ್ರಿ. ಇಲ್ಲಿ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದಿದ್ದಾವಲ್ಲ ಆ ಕ್ವಶನ್ಸನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು, ಮರೆಯೋ ಹಾಗಿಲ್ಲ. ಅದರಲ್ಲಿ ಏನಾದರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳ್ತಾ ಆದಷ್ಟು ನಿಮಗೆ ಗೊತ್ತಿರುವಂಥ ಗುಂಪುಗಳಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಡ್ರಿ. ಶಿಕ್ಷಕರಾದರೆ ನಿಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಶಾಲೆಯ ಗುಂಪುಗಳಲ್ಲಿ ಹಂಚಿಕೊಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.